ದೆಹಲಿಯ ಕೆಂಪುಕೋಟೆ ಬಳಿ ಭೀಕರ ಸ್ಫೋಟ ಪ್ರಕರಣ ವಾಣಿಜ್ಯ ನಗರಿ ಹುಬ್ಬಳ್ಳಿಯಲ್ಲಿ ಹೈ ಅಲರ್ಟ್. ಹುಬ್ಬಳ್ಳಿಯ ರೈಲ್ವೆ ನಿಲ್ದಾಣದಲ್ಲಿ ಹೈ ಅಲರ್ಟ್. ಹುಬ್ಬಳ್ಳಿ ಧಾರವಾಡ ಪೊಲೀಸ್ ಇಲಾಖೆ ಹಾಗೂ ಆರ್ಪಿಎಫ್ನಿಂದ ಹೈ ಅಲರ್ಟ್. ಶ್ವಾನದಳ ಮತ್ತು ಮೆಟಲ್ ಡಿಟೆಕ್ಟರ್ ಮೂಲಕ ಪರಿಶೀಲನೆ. ರೈಲ್ವೆ ನಿಲ್ದಾಣ ಪ್ರವೇಶ ದ್ವಾರ ಸೇರಿ ವಿವಿಧೆಡೆ ತಪಾಸಣೆಯನ್ನ ಮಾಡಲಾಗ್ತಾ ಇದೆ. ನಮ್ಮ ರಾಜ್ಯದಲ್ಲೂ ಕೂಡ ಹೈ ಅಲರ್ಟ್ ಆಗಲಾಗಿದೆ. ವಾಣಿಜ್ಯ ನಗರಿ ಹುಬ್ಬಳ್ಳಿಯಲ್ಲಿ ಇದೀಗ ಹೆಚ್ಚಿನ ಬಂದೋಬಸ್ತ್ ಕೈಗೊಳ್ಳುತ್ತಿದ್ದಾರೆ. ಹುಬ್ಬಳ್ಳಿಯ ರೈಲ್ವೆ ನಿಲ್ದಾಣದಲ್ಲಿ ಹೈ ಅಲರ್ಟ್ ಮಾಡಲಾಗಿದೆ. ಹುಬ್ಬಳ್ಳಿ ಧಾರವಾಡ ಪೊಲೀಸ್ ಇಲಾಖೆ ಹಾಗೂ ಆರ್ಪಿಎಫ್ನಿಂದ ಹೈ ಅಲರ್ಟ್. ಶ್ವಾನದಳ ಮತ್ತು ಮೆಟಲ್ ಡಿಟೆಕ್ಟರ್ ಮೂಲಕ ಪರಿಶೀಲನೆ. ರೈಲ್ವೆ ನಿಲ್ದಾಣ ಪ್ರವೇಶ ದ್ವಾರ ಸೇರಿ ವಿವಿಧೆಡೆ ತಪಾಸಣೆ. ಎಲ್ಲ ಕಡೆಯಲ್ಲೂ ಕೂಡ ಅಲರ್ಟ್ ಆಗಿರುವಂತೆ ಗುಪ್ತಚರ ಇಲಾಖೆ ಕೂಡ ಸೂಚನೆ ನೀಡಿದೆ. ಅದರಂತೆಯೇ ನಮ್ಮ ರಾಜ್ಯದಲ್ಲೂ ಕೂಡ ಪ್ರಮುಖ ಪ್ರದೇಶಗಳು, ಪ್ರಮುಖ ನಗರಗಳಲ್ಲಿ ಭದ್ರತೆಯನ್ನು ಹೆಚ್ಚಿಸ್ತಾ ಇದ್ದಾರೆ. ಹೈ ಅಲರ್ಟ್ ಆಗಿದ್ದಾರೆ. ವಿಮಾನ ನಿಲ್ದಾಣ, ರೈಲ್ವೆ ಸ್ಟೇಷನ್ನು, ಬಸ್ ಸ್ಟ್ಯಾಂಡ್ಗಳು, ಇಲ್ಲೆಲ್ಲ ಕಡೆಯಲ್ಲೂ ಕೂಡ ಅಲರ್ಟ್ ಆಗಲಾಗಿದೆ. ಯಾಕಂದರೆ ಗುಪ್ತಚರ ಇಲಾಖೆ ಕೂಡ ದೇಶದಾದ್ಯಂತ ಎಚ್ಚರಿಕೆಯಿಂದ ಇರಬೇಕು ಅಂತ ಸೂಚನೆಯನ್ನು ಕೊಟ್ಟಿರೋದು. ಆ ನಿಟ್ಟಿನಲ್ಲಿಗೆ ಇದೀಗ ಹೈ ಅಲರ್ಟ್ ಆಗಲಾಗಿದೆ. ಪ್ರತಿಯೊಂದು ಕಡೆ ಪರಿಶೀಲನೆಯನ್ನು ನಡೆಸ್ತಾ ಇದ್ದಾರೆ. ಪೊಲೀಸ್ ಇಲಾಖೆ ಹಾಗೂ ಆರ್ಪಿಎಫ್ನಿಂದ ಶ್ವಾನದಳ, ಮೆಟಲ್ ಡಿಟೆಕ್ಟರ್ ಮೂಲಕ ಪರಿಶೀಲನೆ ನಡೆಸುವಂಥ ಕೆಲಸವನ್ನು ಮಾಡಲಾಗ್ತಾ ಇದೆ. ಇನ್ನು ಇದಕ್ಕೆ ಸಂಬಂಧಪಟ್ಟಂತೆ ಯಾವ ರೀತಿಯಾಗಿ ಕಟ್ಟೆಚ್ಚರ ವಹಿಸಲಾಗಿದೆ ಅನ್ನೋದ್ರ ಬಗ್ಗೆ ನಮ್ಮ ಪ್ರತಿನಿಧಿ ಯಲ್ಲಪ್ಪ ಒಂದು ವಾಕ್ಥ್ರೂ ನಡೆಸಿದ್ದಾರೆ. ನೋಡೋಣ ಬನ್ನಿ. ದೆಹಲಿ ಕೆಂಪುಕೋಟೆ ಕಾರ್ ಸ್ಫೋಟ ಬೆನ್ನಲ್ಲೇ ಇಲ್ಲಿ ಅಂತಾರೆ ವಾಣಿಜ್ಯ ನಗರಿ ಹುಬ್ಬಳ್ಳಿಯಲ್ಲಿ ಹೈ ಅಲರ್ಟ್ ಘೋಷಣೆ ಮಾಡಲಾಗಿದೆ. ನಾವು ಈಗಾಗಲೇ ಹುಬ್ಬಳ್ಳಿಯ ಒಂದು ರೈಲ್ವೆ ನಿಲ್ದಾಣ ಮುಂಭಾಗದಲ್ಲಿ ಈ ಒಂದು ರೈಲ್ವೆ ನಿಲ್ದಾಣದಲ್ಲಿ ಈಗಾಗಲೇ ಶ್ವಾನದಳ ಇಲ್ಲಿಯೇ ಬೀಡು ಬಿಟ್ಟಿದೆ. ಪ್ರತಿಯೊಂದು ಬ್ಯಾಗ್ಗಳನ್ನು ಇಲ್ಲಿ ಅಂತಾರೆ ತಪಾಸಣೆ ಮಾಡುವಂತಹ ಕೆಲಸವನ್ನು ಈಗಾಗಲೇ ಮಾಡ್ತಾರೆ. ಒಂದು ಕಡೆ ಹುಬ್ಬಳ್ಳಿ ಧಾರವಾಡ ಪೊಲೀಸ್ ಇರ್ಬೋದು, ಇನ್ನೊಂದು ಕಡೆ ಅಂತಂದರೆ ರೈಲ್ವೆ ಪೊಲೀಸ್ ಇರ್ಬೋದು, ಅದರ ಜೊತೆಗೆ ಇಲ್ಲಿ ಅಂತಂದರೆ ಆರ್ಪಿಎಫ್, ಒಟ್ಟು 3 ತಂಡಗಳನ್ನಾಗಿ ಮಾಡಿಕೊಂಡು ಇಲ್ಲಿಂದರೆ ಪ್ರತಿಯೊಂದು ಇಲ್ಲಿಂದರೆ ಪ್ರಯಾಣಿಕರ ಮೇಲೆ ಇಲ್ಲಿ ಅಂತಂದ್ರೆ ಒಂದು ಕಣ್ಣಿಡುವ ಮುಖಾಂತರ ಒಂದು ತಪಾಸಣೆ ಮಾಡುವಂತಹ ಕೆಲಸವನ್ನ ಈಗಾಗಲೇ ಮಾಡ್ತಿದ್ದಾರೆ. ನಾನು ದೃಶ್ಯದಲ್ಲಿ ಏನು ತೋರಿಸ್ತಾ ಇದ್ದೀನಿ, ಶ್ವಾನದಳ ಈಗಾಗಲೇ ಹುಬ್ಬಳ್ಳಿ ರೈಲ್ವೆ ನಿಲ್ದಾಣದಲ್ಲೇ ಇಲ್ಲಿ ಅಂದ್ರೆ ಬೀಡು ಬಿಟ್ಟಿದೆ. ಆ ಬೀಡು ಬಿಟ್ಟಂತಹ ಪ್ರತಿಯೊಂದು ಪ್ರಯಾಣಿಕರು ಇಲ್ಲಿಂದ, ಯಾಕಂದ್ರೆ ಹುಬ್ಬಳ್ಳಿ ಅಂದ್ರೆ ಕೇವಲ ಇದು ಅಂದ್ರೆ ಈ ಉತ್ತರ ಕರ್ನಾಟಕ ಸಂಪರ್ಕಕ್ಕೆಲ್ಲ, ಇಲ್ಲಿಂದ ಇಲ್ಲಿ ಅಂತಂದ್ರೆ ಸುಮಾರು ದೊಡ್ಡದಂತಹ ಒಂದು ಜಂಕ್ಷನ್ ಇದೆ. ಯಾಕಂದ್ರೆ ದಕ್ಷಿಣ ಭಾರತದಲ್ಲೇ ಅತಿ ದೊಡ್ಡದಂತಹ ಮತ್ತು ಏಷ್ಯಾದಲ್ಲೇ ಅತಿ ದೊಡ್ಡದಂತಹ ಒಂದು ರೈಲ್ವೆ ಪ್ಲಾಟ್ಫಾರ್ಮ್ ಅನ್ನ ಹುಬ್ಬಳ್ಳಿ ರೈಲ್ವೆ ನಿಲ್ದಾಣ ಹೊಂದಿದೆ. ಹೀಗಾಗಿ ಇಲ್ಲಿಂದ ಪ್ರತಿದಿನವೂ ಸಹ ಇಲ್ಲಿ ಲಕ್ಷಾಂತರ ಜನ ಇಲ್ಲಿ ದೇಶದ ಮೂಲೆ ಮೂಲೆಗಳಿಗೆ ಪ್ರಯಾಣ ಬೆಳೆಸ್ತಾರೆ. ಅಂತಹ ಪ್ರಯಾಣಿಕರಿಗೆ ಯಾವುದೇ ರೀತಿಯಾದಂತಹ ಅಂತಹ ಪ್ರಯಾಣಿಕರು ಅನುಮಾನಾಸ್ಪದ ವ್ಯಕ್ತಿಗಳಿದ್ರೆ ಅಂತರ ಮೇಲೆ ಒಂದು ನಿಗಾ ಇಡುವಂತಹ ಕೆಲಸವನ್ನೂ ಸಹ ಇಲ್ಲಿ ಖಾಕಿ ಪಡೆ ಮಾಡ್ತಿದೆ. ಯಾಕಂದ್ರೆ ಇನ್ನೊಂದು ಕಡೆ ಇಲ್ಲಿ ಯಾವುದು ಇಲ್ಲಿ ಏನು ರೈಲ್ವೆ ನಿಲ್ದಾಣದ ಏನು ಪ್ರವೇಶ ದ್ವಾರ ಏನಿದೆ, ಈ ಒಂದು ಪ್ರವೇಶ ದ್ವಾರದ ಬಳಿ ಇಲ್ಲಿ ಯಾವುದೇ ಒಂದು ಸಹ ಇಲ್ಲಿ ಒಂದು ಸೂಜಿಯೂ ಸಹ ಇಲ್ಲಿ ಒಳಗಡೆ ಹೋಗಬಾರ್ದು ಅಂತೇಳಿ ಪ್ರತಿಯೊಂದು ಬ್ಯಾಗ್ಗಳನ್ನು ಇಲ್ಲಿ ಅಂತಾರೆ ಒಂದು ತಪಾಸಣೆ ಮಾಡುವಂತಹ ಕೆಲಸವನ್ನು ಮಾಡ್ತಾರೆ. ಒಂದು ಏನು ಬ್ಯಾಗ್ ತಪಾಸಣೆ, ಒಂದು ಏನು ಮಿಷನ್ ಏನಿದೆ, ಆ ಮಿಷನ್ ಮುಖಾಂತರ ಇಲ್ಲಿ ಅಂದ್ರೆ ಸಣ್ಣದಂತಹ ಏನು ಹೆಣ್ಣು ಮಕ್ಕಳು ಉಪಯೋಗಿಸುವಂತಹ ಏನು ಸಣ್ಣದಂತಹ ಒಂದು ಏನು ವೆನಿಟಿ ಬ್ಯಾಗ್ ಅಂತೀವಿ, ಆ ವೆನಿಟಿ ಬ್ಯಾಗ್ಗಳನ್ನು ಸಹ ಇಲ್ಲಿ ಅಂತಂದ್ರೆ ಪೊಲೀಸರು ತಪಾಸಣೆ ಮಾಡುವಂತಹ ಕೆಲಸವನ್ನ ಈಗಾಗಲೇ ಮಾಡ್ತಾರೆ. ಯಾಕಂದ್ರೆ ಹುಬ್ಬಳ್ಳಿಯ ಚೆನ್ನಮ್ಮ ವೃತ್ತ ಇರಬಹುದು, ಮತ್ತು ಈಗಾಗಲೇ ಅಂತಂದ್ರೆ ರೈಲ್ವೆ ನಿಲ್ದಾಣ ಇರಬಹುದು ಮತ್ತು ಹುಬ್ಬಳ್ಳಿ ವಿಮಾನ ನಿಲ್ದಾಣ ಇರಬಹುದು, 3 ಸ್ಥಳದಲ್ಲಿಯೂ ಸಹ ಇಲ್ಲಿ ಅಂತಂದ್ರೆ ಪೊಲೀಸರು ಯಾವಾಗ ಇಲ್ಲಿ ಅಂದ್ರೆ ಕೆಂಪುಕೋಟೆಯ
ಮುಂಭಾಗದಲ್ಲಿ ಏನು ಕಾರ್ ಸ್ಫೋಟ ಪ್ರಕರಣ ಬೆಳಕಿಗೆ ಬಂತು, ಅದರ ಬೆನ್ನಲ್ಲೇ ಈಗ ಅಂತಂದರೆ ಪ್ರತಿಯೊಂದು ಇಲ್ಲಿ ತಪಾಸಣೆ ಮಾಡುವಂತಹ ಕೆಲಸ ಈಗಾಗಲೇ ವಾಣಿಜ್ಯ ನಗರಿ ಹುಬ್ಬಳ್ಳಿಯಲ್ಲಿ ಆಗ್ತದೆ. ಏನು ಈ ಸೂಕ್ಷ್ಮ ಪ್ರದೇಶಗಳಿರ್ತವೆ ಆ ಪ್ರದೇಶಗಳಿಗೆ ಭೇಟಿ ನೀಡಿ ಅಲ್ಲಿರುವಂತಹ ಈ ಸಾರ್ವಜನಿಕರ ಜೊತೆ ಮಾತನಾಡದಿರ್ಬೋದು. ಅದರ ಜೊತೆಗೆ ಇಲ್ಲಿ ಅಂದರೆ ಯಾವುದೇ ಅನುಮಾನಾಸ್ಪದ ವ್ಯಕ್ತಿ ಮತ್ತು ಏನು ಬ್ಯಾಗ್ಗಳಿರ್ತವೆ ಅವುಗಳನ್ನ ಪತ್ತೆ ಹಚ್ಚುವಂತಹ ಕೆಲಸವನ್ನು ಈಗಾಗಲೇ ಮಾಡ್ತಾ ಇದ್ದಾರೆ. ಕ್ಯಾಮ್ರಾ ಪರ್ಸನ್ ಬರ್ ಜೊತೆ ಯಲ್ಲಪ್ಪ ಸೊಲ್ಲರಕೊಪ್ಪ, TV5 ಹುಬ್ಬಳ್ಳಿ.